ಕಾಂಗ್ರೆಸ್ನ ಆಂತರಿಕ ಸಮರ ಹೈಕಮಾಂಡ್ ಕಂಟ್ರೋಲ್ ತಪ್ಪಿದ್ಯಾ? ತಿಂಗಳಿಗೊಮ್ಮೆ ಶಿಸ್ತು ಮೀರುವಂತಹ ಬೆಳವಣಿಗೆಗೆ ಅದೆಷ್ಟೇ ಎಚ್ಚರಿಕೆ ಕೊಟ್ಟರು ಡೋಂಟ್ ಕೇರ್ ಅಂತ ಇದೆ. ಎರಡೂ ಮತ್ತೊಂದು ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ಗೆ ಅಧಿಕಾರವೇ ಮುಖ್ಯ, ಉಳಿಸಿಕೊಳ್ಳೋದೇ ಸವಾಲು. ಈ ದೌರ್ಬಲ್ಯನೇ ಸಚಿವರ ಬಣಬಡಿದಾಟಕ್ಕೆ ತುಪ್ಪ ಸವರ್ತಾ ಇದೆ. ಈಗ ನೋಟಿಸ್ ಕೊಟ್ಟು ಕದನ ಶಮನ ಮಾಡುವ ಕೆಲಸಕ್ಕೆ ಹೈಕಮಾಂಡ್ ಕೈ ಹಾಕಿದೆ. ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದು ಬೆಳಗಾವಿಯಿಂದನೇ. ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ಈಗ ನನಗನ್ಸ್ತೈತೆ DK ಒಬ್ಬಂಟಿ ಔಟ್ ಇದ್ದಾರೆ ಅನಿಸ್ತೈತೆ. ಹೈಕಮಾಂಡ್ ಪಾದದ ಹತ್ರ ಕೂತಿದ್ದಾರೆ. ಇದು ಕರ್ನಾಟಕ ಕಾಂಗ್ರೆಸ್ ಮನೆಯಲ್ಲಿನ ಪಟ್ಟದ ಆಟ. ಇದಕ್ಕಾಗಿ ನಡೀತಿರುವ ಪಗಡೆಯಾಟ. ಕಾಂಗ್ರೆಸ್ನ ಸರ್ವಸೇನಾಧ್ಯಕ್ಷ ಸ್ಥಾನಕ್ಕಾಗಿ ಶುರುವಾಗಿರುವ ಮಹಾಯುದ್ಧ ರಣರೋಚಕ ಘಟ್ಟಕ್ಕೆ ಒಯ್ತಾ ಇದೆ. ಸಿಂಹಾಸನವೇರಲು ಅತ್ತ DKಶಿ ಅಸಲಿ ಆಟ ಆರಂಭಿಸಿದ್ರೆ, ಇತ್ತ DKಶಿ ಬುಡಕ್ಕೆ ಸಿದ್ದು ಆಪ್ತೇಷ್ಟ ಪಡೆ ಡೈನಮೈಟ್ ಇಡ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಶಿವತಾಂಡವ ನೃತ್ಯವೇ ಸೃಷ್ಟಿಯಾಗಿದೆ. ಶಿವನ ಪಾಶುಪತಾಸ್ತ್ರ, ಕೈಕಮಾಂಡ್ಗೆ ಪುಟಗಟ್ಟಲೆ ಕಂಪ್ಲೇಂಟ್. ಕೈ ಮೀರಿದ ಬೆಳವಣಿಗೆ, ಹಲವು ನಾಯಕರಿಗೆ ಬಂತು ನೋಟಿಸ್. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಗುರಿಯಿಟ್ಟಿರೋ ಸಚಿವ ಸತೀಶ್ ಇಷ್ಟು ದಿನ ಸೈಲೆಂಟ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ರು. ಇದೀಗ ಹೊಸ ಆಟಕ್ಕೆ ಸಾಹುಕಾರ್ ಶರ ಬಿಟ್ಟ ಬೆನ್ನಲ್ಲೇ ಹೈಕಮಾಂಡ್ ಕದನ ವಿರಾಮಕ್ಕಾಗಿ ನೋಟಿಸ್ ಅಸ್ತ್ರ ಜಾರಿ ಮಾಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ವರದಿ ಕೇಳಿದೆ. ಸಚಿವರಿಂದ ಬಹಿರಂಗ ಹೇಳಿಕೆಗಳ ಸಂಬಂಧ ಸಂಪೂರ್ಣ ವಿಡಿಯೋ ಸಮೇತ ವರದಿ ಕೊಡುವಂತೆ ಸೂಚಿಸಿದೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದ್ದು ಸಚಿವರ ಪರ್ಫಾರ್ಮೆನ್ಸ್ ನೋಡಲಿದೆ. ಪಕ್ಷದ ಅಧ್ಯಕ್ಷಗಳ ಚರ್ಚೆಗಳ ಬಗ್ಗೆ ಆಗಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆಗಳಾಗಲಿ ಇನ್ನು ಮುಂದೆ ಮಾಡಬಾರದು. ಒಂದು ವೇಳೆ ಇಂಥವ್ರು ಯಾರೇ ಮಾಡಿದ್ರು ಅವರಿಗೆ ವರಿಷ್ಠ ಮಂಡಳಿ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ನ ಅಂತರ್ಯುದ್ಧ ಹೈಕಮಾಂಡ್ ಕಿವಿಗೂ ತಲುಪಿದೆ. ಸಚಿವರ ವಿರುದ್ಧ ಡಿಸಿಎಂ DKಶಿ ಸಾಲು ಸಾಲು ದೂರು ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿಎಂ ಬದಲಾವಣೆ ಹೇಳಿಕೆಗಳ ಬಗ್ಗೆ ಹೈಕಮಾಂಡ್ಗೆ DKಶಿ ಕಂಪ್ಲೇಂಟ್ ಮಾಡಿದ್ದಾರೆ. ಕೆಲ ಸಚಿವರು 2028ಕ್ಕೆ ನಾನೇ ಸಿಎಂ ಅಂತ ಹಕ್ಕು ಮಂಡಿಸ್ತಾ ಇದ್ದಾರೆ. ಕೆಪಿಸಿಸಿ ಸ್ಥಾನ ಮತ್ತು ಡಿಸಿಎಂ ಹುದ್ದೆ ಬಗ್ಗೆ ಸಚಿವರಿಂದಲೇ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಕೆಪಿಸಿಸಿಗಾಗಿ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡುವ ಹೇಳಿಕೆ ನೀಡಲಾಗ್ತಾ ಇದೆ. ಸರ್ಕಾರ ಮತ್ತು ಸಚಿವರ ವಿರುದ್ಧ ವಿಪಕ್ಷಗಳು ಸರಣಿ ಆರೋಪ ಮಾಡಿದ್ರೂ ಉತ್ತರಿಸದೆ ಕೆಲ ಸಚಿವರು ಸೈಲೆಂಟ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಕೆಲ ಸಚಿವರು ಸರ್ಕಾರದ ಇಮೇಜ್ ಹೆಚ್ಚಿಸುವಲ್ಲಿ ವಿಫಲರಾಗಿದ್ದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ರೂ ಕ್ಷೇತ್ರಕ್ಕಷ್ಟೇ ಸೀಮಿತರಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸಚಿವರ ಮೌಲ್ಯಮಾಪನ ವರದಿ ನೀಡಿದ್ದು ಕ್ರಮ ಕೈಗೊಳ್ಳಿ ಅಂತ DKಶಿ ಪಟ್ಟು ಹಾಕಿ ಬಂದಿದ್ದಾರೆ. ನಮ್ಮ ಮೀಟಿಂಗ್ ಅನ್ನ ಗಮನಿಸಿದ್ದಾರೆ. ಸಂಘಟನೆ ಹೇಗಿದೆ ನೋಡಬೇಕು. ಪಕ್ಷದ ಹೈಕಮಾಂಡ್ಗೆ ತಿರುಗೇಟು ಕೊಟ್ಟ ಶಿಸ್ತಿನ ಸಿಪಾಯಿ ಪರಮೇಶ್ವರ್. ಅದ್ಯಾಕೋ ಗೊತ್ತಿಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿ ಪರಮೇಶ್ವರ್ ಆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆದ ಬಳಿಕ ಪಕ್ಷದ ಚೌಕಟ್ಟನ್ನ ಮೀರಿ ಮಾತನಾಡ್ತಿದ್ದಾರೆ. ಇವತ್ತು ಹೈಕಮಾಂಡ್ಗೆ ಟಾಂಗ್ ಕೊಟ್ಟ ಪರಂ, ನಾವೊಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದೆ, ಹಾಗೆ ಪಕ್ಷ ಸಂಘಟನೆ ಹೇಗಾಗ್ತಿದೆ ಅನ್ನೋದನ್ನು ಗಮನಿಸಿರ್ತಾರಲ್ಲ ಅನ್ನೋ ಮೂಲಕ ವರಿಷ್ಠರನ್ನೇ ಕುಟುಕಿದ್ದಾರೆ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರಲ್ವಾ? ಗಮನಿಸಿರ್ತಾರೆ ಅನ್ನೋ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಕೊಡಲಿ ಅಲ್ಲ, ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ಕೆ ಅವರಿದ್ದಾರೆ, ಕೊಡಕ್ಕೆ ಇವರಿದ್ದಾರೆ. ಕಾಂಗ್ರೆಸ್ನೊಳಗಿನ ಈ ಗುದ್ದಾಟ ಬಿಜೆಪಿಗೆ ಹಾಲು ಕುಡಿದಷ್ಟೇ ಸಂಭ್ರಮ. ಕಾಂಗ್ರೆಸ್ ಸರ್ಕಾರ ಬೀಳೋದು ಬೆಳಗಾವಿಯಿಂದಲೇ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಣ ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಸಿದ್ದರಾಮಯ್ಯ ಸೂತ್ರಧಾರಿ, DKಶಿ ಒಬ್ಬಂಟಿ. ಅವರಿಗೆ ಹೈಕಮಾಂಡ್ ಪಾದವೇ ಗತಿ ಅಂತ ಲೇವಡಿ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದು ಬೆಳಗಾವಿಯಿಂದನೇ. ಒಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ
ಇನ್ನೊಂದು ಕಡೆ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್. ಇದಕ್ಕೆಲ್ಲ ಕುಮ್ಮಕ್ಕು ಕೊಡೋ ರೀತಿ ಸಿದ್ದರಾಮಯ್ಯನವರು ಒಂದು ನಾಟಕ ಸೂತ್ರಧಾರರು. ಈಗ ನನಗನ್ಸ್ತೈತೆ ಡಿ ಕೆ ಒಬ್ಬಂಟಿ ಔಟಿದ್ದಾರೆ ಅನಿಸ್ತದೆ. ಅವ್ರಿಗೆ ಯಾರೂ ಇಲ್ಲ. ಅವರೇ ಹೇಳಿದಾರಲ್ಲ, ಯಾವ MLA ನನ್ನ ಹಿಂದೆ ಬರೋದು ಬೇಡ ಅಂತ. ಯಾಕೆ ಹೇಳಿದ್ದಾರೆ ಅಂದರೆ ಯಾರು ಇಲ್ಲ ಅಂತ ಇರ್ಬೋದಲ್ಲ. ಈಗ ಹೈಕಮಾಂಡ್ ಪಾದವೇ ಗತಿ ಅಂತೇಳಿ ಹೈಕಮಾಂಡ್ ಪಾದದ ಹತ್ರ ಕೂತಿದ್ದಾರೆ. ಬಿಟ್ಟ ಬಾಣ ಗುರಿಯನ್ನ ಛೇದಿಸುತ್ತಾ ಡಿಕೆಶಿ ಗದ್ದುಗೆ ಛಿದ್ರ ಮಾಡುವ ಮಹಾವ್ಯೂಹ ರಚಿಸಿದ ಸಿದ್ದು ಪಡೆ ಅದರ ವೇಗವನ್ನ ಮತ್ತಷ್ಟು ಕ್ಷಿಪ್ರಗೊಳಿಸಿದೆ. ಎದುರಾಳಿಗಳ ಏಟು ಮತ್ತಷ್ಟು ಹೆಚ್ಚಾಗ್ತಲೇ ಇದೆ. ಹೈಕಮಾಂಡ್ ಕಂಟ್ರೋಲ್ ಮೀರಿ ನಡೀತಾ ಇರುವ ಬೆಳವಣಿಗೆ ಹಸ್ತರೇಖೆ ಬದಲಿಸುವ ಭೀತಿ ಕಾಡ್ತಾ ಇದೆ. ಶಿವಪ್ರಸಾದ್ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.